ಎಲ್ಲ ಬುಟ್ಟೆ ಇನ್ನೂ ನೋಡಿವಂತೆ ಇರೋ ಸಾವ್ಕಾರೆ. ಬನ್ನಿ ಬನ್ನಿ. ನೋಡಿ ಇಲ್ಲೇ ಇಲ್ಲೇ ಅವಳೆ ನೋಡಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನೀವು ಕೊಟ್ಟಿರೋ ಕೆಲಸನ ಫಟಾಫಟ್ ಅಂತ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ನೋಡಿ ಕೊಡಿ, ಅದೆಲ್ಲೆಲ್ಲಿ ಸೈನ್ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀರೋ ಕೊಡಿ, ಎಲ್ಲ ಕಡೆನೂ ಸೈನ್ ಹಾಕ್ಸ್ಬಿಟ್ಟು ಕೊಟ್ಬಿಡ್ತೀನಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಸಾವ್ಕಾರೆ. ನೀವು ಕೊಟ್ಟಿರೋ ಕೆಲಸನ ಹೆಂಗೆ ಮುಗಿಸಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ. ನೀವೇ ಹೇಳಿದ್ರಲ್ಲ ಒಂದಿಂದ ಕೆಲಸ ಮುಗಿಬೇಕು, ಇಲ್ಲ 2 ದಿನದ ಕೆಲಸ ಮುಗಿಬೇಕು ಅಂತ. ನೋಡಿ ಒಂದೇ ದಿನದಲ್ಲಿ ಕೆಲಸ ಮುಗಿಸ್ತಾ ಇದ್ದೀನಿ. ಇನ್ಮೇಲೆ ಯಾವುದೇ ಪ್ರಾಜೆಕ್ಟ್ ಇದ್ರು ಈ ಥರ ಪ್ರಾಜೆಕ್ಟ್ನ ನನಗೆ ಹೇಳಿ. ಖಂಡಿತ ಖಂಡಿತ ನಿಂಗೆ ಹೇಳ್ತೀನಿ. ಎಲ್ಲ ಅಲ್ಕಾ ಬಡ್ಡಿ ನನ್ನ ಮಗನೇ ಸಾವ್ಕಾರ. ನನ್ನ ಜೊತೆಗೆ ಇದ್ಬಿಟ್ಟು ನನ್ನ ಜೊತೆನೆ ಇನಾಗ್ರೇಷನ್ ಮಾಡಬಾ ಅಂತ ಹೇಳ್ಬಿಟ್ಟು ನನ್ನ ಜೊತೆನೆ ನೀ ಸೇರ್ಕೊಬಿಟ್ಟು ನನಗೆ ನೀ ಮೋಸ ಮಾಡ್ಬಿಟ್ಟೆಲ್ಲ ನೀನು. ನನ್ನ ಜೊತೆನೆ ಬಂದ್ಬಿಟ್ಟು ನನಗೆ ನೀ ಗುನ್ನ ಇಕ್ಬಿಟ್ಟೆ ಅಲ್ವಾ ನೀನು. ನಿನ್ನನ್ನು ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ ಕಣ್ಲಾ. ನಿನ್ನ ವಂಶನ ನಿರ್ವಂಶ ಮಾಡಾಕ್ಬಿಡ್ತೀನಿ ಕಣ್ಲಾ. ಕಿಡ್ನಾಪ್ ಮಾಡಿಸ್ತೀಯಲ್ಲ, ನನ್ನ ಕಿಡ್ನಾಪ್ ಮಾಡಿಸ್ತೀಯಲ್ಲ, ಕಿಡ್ನಾಪ್ ಮಾಡಿ ಆಸ್ತಿ ಎಲ್ಲ ಬರ್ಸ್ಕೊಂತಿದ್ಯಲ್ಲ, ನಿನ್ನನ್ನು ಬಿಟ್ಬಿಡ್ತೀನಲ್ಲ ನಿನಗೆ. ಇಂಥ ಕಂತ್ರಿ ಅಂತ ಗೊತ್ತಿದ್ರೆ ನಿನ್ನ ಮನೆ ಒಳಗಡೆಗೂ ಸೇರಿಸ್ತಿರಲಿಲ್ಲ ನಾನು. ಲೋಪರ್ ಬಡ್ಡಿ ನನ್ನ ಮಗನೇ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ನೋಡು. ಆಸ್ತಿ ₹10 ಬರ್ಕೊಡಕ್ಕಿಲ್ಲ. ಅದೇನು ಕಿಸಿಲ್ಲ ನೋಡಬಿಡ್ತೀನಿ ನಾನು. ಅಯ್ಯೋ ಶಾರದಾ ಶಾರದಾ ಶಾರದಾ, ಪೆದ್ದ ಶಾರದಾ. ಏನ್ ನಿಮ್ಮ ಅಪ್ಪನ ಮನೆಯಿಂದ ಸಂಪಾದನೆ ಮಾಡ್ಕೊಂಡು ಬಂದಿರ ಆಸ್ತಿನ ಬರ್ಸ್ಕೊಂತ ಇದೀನಿ ಅನ್ನೋ ಥರ ಕೇಳ್ತಾ ಇದ್ಯಾ? ನೀನೇನು ದೊಡ್ಡ ಸಾಚನೇನೆ? ನೀನೇನು ದೊಡ್ಡ ಸಾಚನ? ನೀನು ಅಷ್ಟೇ ತಾನೆ ನನಗೆ ಯಾಮರ್ಸಿ ನನಗೆ ಚೆನ್ನಾಗಿ ಕುಡಿಸಿ ನಾನು ಮುತ್ತಾಗಿದ್ದಾಗ ಆಮೇಲಿಂದ ತಾನೇ ಆಸ್ತಿ ಎಲ್ಲ ನಾನು ನಿನ್ನ ಹೆಸರು ಬರ್ಸ್ಕೊಂಡಿದ್ದು. ಏನು ಇವ್ರಪ್ಪ ಸಂಪಾದನೆ ಮಾಡಿ ಬಿಟ್ಬಿಟ್ಟು ಅವ್ನ ಆಸ್ತಿನ ಅನ್ನಂಗೆ ಹೇಳ್ತಾಳೆ. ನನ್ನ ಆಸ್ತಿನೇ ಬರ್ಸ್ಕೊಬಿಟ್ಟು ನನ್ನ ಆಸ್ತಿ ನನಗೆ ಬರ್ಕೊಡಕ್ಕೆ ನೀನು ಇಷ್ಟೊಂದು ದಿಮಾಕ್ ಮಾಡಬೇಕಾದ್ರೆ ಇನ್ನ ನನ್ನ ಆಸ್ತಿ ನೀನು ಬರ್ಸ್ಕೊಬಿಟ್ಟಿದ್ದಲ್ಲ ಯಾಮರ್ಸ್ಬಿಟ್ಟು ನನಗಿನ್ನೆಷ್ಟು ಉರ್ದೋಗಿರ್ಬೇಡ ಹೇಳು. ನಾನು ಇನ್ನೆಷ್ಟು ಸಹಿಸ್ಕೊಂಡಿರ್ಬೇಡ. ಅಟ್ಯಾಕ್ ಆಗೋಗ್ಬಿಟ್ಟಿತ್ತು ನನಗೆ ಎಲ್ಲ ಗೊತ್ತಾದ್ಮೇಲೆ. ಮನೆಯಾಳಿ ಮುಚ್ಕೊಂಡು ತಗೊಂಡು ಪೇಪರ್ಗಳಿಗೆಲ್ಲ ಸೈನ್ ಹಾಕ್ಕೊಡು. ಇಲ್ಲ ಅಂತಂದ್ರೆ ಇವನ್ನೇನು ಕಿಕ್ಕಿರೋದು ನಾನು. ನಿನ್ನ ಕತೆನ ಅಲ್ಲಿಂದ ಅಲ್ಲೇ ಮುಗಿಸ್ಬಿಡ್ತಾನೆ. ಏನು ಅನ್ಕೊಬಿಟ್ಟಿದ್ಯಾ? ಸಾವ್ಕಾರ ಇಷ್ಟು ಬೇಗ ಸಾವ್ಕಾರ ಆದ ಅಂತ ಎಲ್ಲ ಯಾಕಂತ ಹೇಳು. ನಿನ್ನಂತವ್ರನ್ನ 1000 ಲಕ್ಷ ಜನ ನೋಡ್ಕೊಂಬಿಟ್ಟು ಬಂದಿದ್ದೀನಿ ಕಣ್ಲೇ. ಆಕೆ ಸೈನ್ನ ಕುಡ್ದಾಗ ಸೈನ್ ಹಾಕ್ಸ್ಕೊಬಿಟ್ಲಂತೆ. ನಾನು ನಿನ್ನ ಕುಡಿಸಿ ಸೈನ್ ಹಾಕ್ಸ್ಕೊಬೋದಿತ್ತು. ನೀನು ಕುಡಿಯೋಕ್ಕಿಲ್ವಲ್ಲ, ಏನು ಮಾಡೋಣ? ನೀನು ಕುಡಿದು ಸೈನ್ ಹಾಕ್ಸ್ದೆ, ಕಿಡ್ನಾಪ್ ಮಾಡಿ ನಾನು ಸೈನ್ ಹಾಕ್ಸ್ತಾ ಇದ್ದೀನಿ. ಮುಚ್ಕೊಂಡು ಸೈನ್ ಹಾಕಿ ಇಲ್ಲಿಂದ ಒಯ್ತಾ ಇರೋ, ಗಂಟು ಮುಟ್ಟೆ ಕಟ್ಕೊಂಡು. ಬಂದಾರಿಗೆ ಸುಂಕ ಇಲ್ಲ ಅಂತ. ಏಯ್ ಥೂ, ನಿಯತ್ತಿಲ್ದಿರ ನಾಯಿ ನೀನು. ನಮ್ಮಂತಾಗ ಬಂದ್ಬಿಟ್ಟು ನಿನ್ನ ಹೆಸರ್ನಾಗೆ ಇರಲಿ ಶಾರದಾ, ಆಸ್ತಿ ಎಲ್ಲ ನನಗೆ ನಿನ್ನ ಹೆಸರ್ನಾಗೇನೇ ಇರಲಿ. ನಾನೇನು ಕೇಳೋಕ್ಕಿಲ್ಲ, ಎಲ್ಲ ನಿನ್ನ ಹೆಸರ್ನಾಗೇನೇ ಇರಲಿ. ನಂಗೊಂದು ತೂಟ ಹಾಕೊಂಡಿರು ಸಾಕು. ಹಂಗೆ ಹಿಂಗೆ ಆ ಮನೆಯಾಳಿ ಅವಳೆಲ್ಲ ಮನೆಯಾಳಿ ರೋಜನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡು ಸಾಕು. ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ಆ ಮನೆಯಾಳಿ ರೋಜನ ಮನೆಯಿಂದ ಈಚೆ ಕಡೆಗೆಲ್ಲ ಹಾಕಿದ್ಮೇಲೆ ಇವಾಗ ನನ್ನ ಕಡೆಗೆ ಬಾಣ ತಿರುಗಿಸ್ಬಿಟ್ಟು ನನಗೆ ಮೋಸ ಮಾಡ್ತಾ ಇದೆಯಾ? ರೋಜ ಆಗಿದ್ರೆ ಕಿಡ್ನಾಪ್ ಮಾಡಕ್ಕೆ ನಿನ್ನ ಕೈಲಿ ಆಯ್ತಿರಲಿಲ್ಲ ಅಲ್ವಾ? ಹೇಳು. ಏಯ್ ಆಸ್ತಿ ವಿಚಾರ ಅಂತ ಬಂದ್ರೆ ಯಾವಳನ್ನು ಬಿಡಕ್ಕಿಲ್ಲ ನಾನು. ಎಲ್ಲರನ್ನೂ ಕಿಡ್ನಾಪ್ ಮಾಡ್ತಿರೋದು ಬರ್ಸ್ಕೊಂತಿರೋದು ನಿನಗೆ. ನನಗೆ ಕನ್ಫ್ಯೂಸನ್ ಇತ್ತು ಕಣ್ಲೇ. ನಿನ್ನ ಹೆಸರ್ನಾಗ ಐತಾ ಇಲ್ಲ ಆಸ್ತಿ, ಆ ರೋಜಾ ಹೆಸರ್ನಾಗ ಐತಾ ಅಂತ ಹೇಳ್ಬಿಟ್ಟು ಆಮೇಕಿಂದ ಗೊತ್ತಾಯ್ತು ನಿನ್ನ ಹೆಸರ್ನಾಗೆ ಐತಿ ಅಂತ ಹೇಳ್ಬಿಟ್ಟು. ಅವ್ನು ಯಾವನೋ ಬಂದ್ಬಿಟ್ಟು ಹೇಳಿದ್ನಲ್ಲ ನಿನ್ನ ಹೆಸರ್ನಾಗೆ ಐತಿ ಅಂತ, ಅವಾಗೆ ಫಿಕ್ಸ್ ಮಾಡ್ಕೊಂಡೆ. ಈ ರೋಜಾಯಿಂದ ಏನು ಪ್ರಯೋಜನ ಇಲ್ಲ, ಬಿಟ್ಬಿಡನಿ. ರೋಜಾ ಹೆಸರ್ನಾಗೆ ಆಸ್ತಿ ಇಲ್ಲ, ಆದರೆ ಎಲ್ಲ ಇರೋದು ನಿನ್ನ ಹೆಸರ್ನಾಗೇನೆ ಅಂತ ಗೊತ್ತಾಗಿ ಅದಕ್ಕೆ ನಿನ್ನ ಜೊತೆ ನಾಟಕ ಮಾಡಿ ದಾರಿನಾಗ ನಡ್ಕೊಂಬರಂಗೆ ಮಾಡಿ ಕಿಡ್ನಾಪ್ ಮಾಡಿಸಿದ್ದು. ಒಬ್ಬಳೆ ಹೆಸರ್ನಾಗ ನಾನು ರೋಜುನೇ ಕಿಡ್ನಾಪ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ಆಸ್ತಿ ನಿನ್ನ ಹೆಸರ್ನಾಗೈತೆ ಅಂದಮೇಲೆ ಅವಳು ನಿನ್ನೇನೋ ಕಿಡ್ನಾಪ್ ಮಾಡ್ತಾನ, ಅವಳನ್ನ ಉಗುತ್ತು ಬಿಟ್ಟು ಅದಕ್ಕೆ ನಿನ್ನ ಕಿಡ್ನಾಪ್ ಮಾಡಿಸ್ತಿರೋದು. ಮುಚ್ಕೊಂಡು ಸೈನ್ ಹಾಕ್ಕೊಡು, ಎಲ್ಲ ಶಿವನ್ ಪದಕ್ಕೆ ಸೇರಿಸ್ಬಿಡ್ತೀನಿ ಅಷ್ಟೇ. ನೀನು ಚಾಪೆ ಕೆಳಗಡೆ ನುಗ್ಗಿದ್ರೆ ಈ ಸಾವುಕಾರ ರಂಗೋಲಿ ಕೆಳಗಡೆ ನುಗ್ತಾರೆ ಅನ್ನೋದು ಮಾತ್ರ ಮರಿಬೇಡ. ನಿನ್ನಂತ ಬೇಜಾನ್ ಜನ ನೋಡ್ಬಿಟ್ಟು ಬಂದಿದ್ದೀನಿ ನಾನು, ಸರಿನಾ? ಏಯ್ ಎಲ್ಲ ಮಕ್ಕ ನೋಡ್ತಿದ್ಯಾ? ತಗೊಂಡು ಕೊಡ್ಲಾ, ಸೈನ್ ಹಾಕಿ ಕೊಡ್ತಾಳೆ. ಯಪ್ಪ ಶಿವನೇ, ಎಂಥ ಗಂಡನ ಜೊತೆ ಬಾಳ್ಮೆ ಮಾಡ್ಕೊಂಡು ಇದ್ಬಿಟ್ಟಿದ್ಯಾ ನೀನಂತೂ. ಇಂಥ ನನ್ನ ಮಗ ಬೇಕಿತ್ತ. ಇದೇಂತೆಯ ಹಿಂಗೆ? ಈ ಸಾವುಕಾರ ಇಷ್ಟೊಂದು ಕಿತ್ತೋದು ನನ್ನ ಮಗ ಅಂತ ನನಗಂತೂ ಗೊತ್ತಿರಲಿಲ್ಲ. ಇಷ್ಟೊಂದು ಬಿಟ್ಟು ಕೂತ್ಕೊಂಡವನೇ ನೀ ನನ್ನ ಮಗ. ಯಪ್ಪ, ಕಿಡ್ನಾಪ್ಗಳು ಮಾಡಿಸಿ, ಕೊಲೆಗಳು ಮಾಡಿಸಿ, ಆಸ್ತಿಗಳು ಮಾಡ್ಕೊಂಡು ಬಾಯಿಗೆ ಹಾಕೊಂಡು ಬಡ್ದು ಬಾಯಿಗೆ ಹಾಕೊಂಡವನ. ಯಪ್ಪ ಇನ್ನು ಮುಗೀತು ಕತೆ. ನೀನದು ಹೆಂಗೆ ಬಾಳ್ಮೆ ಮಾಡ್ತೀವಿ ಅವನ ಜೊತೆ ರೋಜಾ? ಇವನು ಊತ ನೋಡಿದ್ರೆ ಕೈ ಕಾಲೆಲ್ಲ ಗಡ ಅಂತಾವೆ. ಏನು ಮಾಡಲಿ ನೋಡ, ಧೈರ್ಯ ತಂದ್ಕೋಬೇಕು. ಇನ್ನು ಎಲ್ಲರೂ ಶತ್ರುಗಳೇನಿಯ ನಿನಗೆ, ಸರಿನಾ? ಎಲ್ಲ ಕಡೆಯಿಂದನೂ ಶತ್ರುಗಳು ಶುರುವಾದವು. ಇನ್ನೇನು ಈ ಶಾರದಿ ಅಂತೂ ನಿನಗೆ ದೊಡ್ಡ ಶತ್ರುನೇನಿಯ. ಏನೇನು ಮಾಡ್ತಾಳೋ ಏನು ಬಿಡ್ತಾಳೋ ಗೊತ್ತಿಲ್ಲ, ಸರಿನಾ? ಹಿಂಗೇನಿಯ ಒಯ್ತಾ ಇದ್ರೆ ಶತ್ರುಗಳ ಸಂಖ್ಯೆ ಶಾನೇನಿಯ ಆಯ್ತಾ ಇರ್ತದೆ. ಏನು ಮಾಡೋಕ್ಕಾಗಿಲ್ಲ, ಎಲ್ಲ ಅನುಸರಿಸ್ಕೊಂಡು ಒಯ್ತಾ ಇರಬೇಕು. ನಿನಗೆ ಅಂಡ ಮಾಡಿರೋ ಕರ್ಮ ಬಿಡೋಕ್ಕಿಲ್ಲ, ಯಾರನ್ನೂ ಬಿಡೋಕ್ಕಿಲ್ಲ. ಊರಾಗೆ ಎಷ್ಟು ಜನ ಅಯ್ಯೋ ಅನ್ಸ್ಬಿಟ್ಟವನೇ, ಆ ಕರ್ಮ ತೊಡ್ದೇ ಬಿಡೋಕ್ಕಿಲ್ಲ. ಎಲ್ಲ ಅನುಸರಿಸ್ಕೊಂಡು ಒಯ್ತಿರ್ಬೇಕು ಅಷ್ಟೇನೇನಿಯ. ಅದಕ್ಕೆ ಹೇಳೋದು, ಪೊದ್ದು ಡಾರ್ಲಿಂಗ್ ಥರ ಆರಾಮಾಗಿ ಇನ್ನೊಬ್ರಿಗೆ ಸಹಾಯ ಮಾಡ್ಕೊಂಡು ಜೀವನ ಪೂರ್ತಿ ಇದು ಬಿಟ್ರೆ ಮುಗ್ದೇ ಹೋಯ್ತಪ್ಪ. ಯಾರ ಸವಾಸನೂ ಬೇಕಾಗಿಲ್ಲ. ಅದು ಬಿಟ್ಬಿಟ್ಟು ಆಸ್ತಿ ಪಾಸ್ತಿ ಅದು ಇದು ಅಂತ ಹೋದ್ರೆ ಹಿಂಗೇನಿ ಆಗೋದು.
ನಿನ್ನ ಗಂಡ ನೋಡು ಎಂತ ಕ್ಯಾಮೆ ಮಾಡ್ಕೊಂಡವ್ನಿ ಅಂತ ಹೇಳ್ಬಿಟ್ಟು. ಅಂದರೆ ಈ ಲೋಪರ್ ನನ್ನ ಮಗ ನಮ್ಮ ಅಪ್ಪಂಗೂ ಏನಾನ ಹಿಂಗೆ ಮಾಡ್ಬಿಟ್ಟು ಹೊತ್ತೆಕ್ರೆ ಸೈನ್ ಹಾಕ್ಸ್ಕೊಬಿಟ್ನ ಅಂತ ಹೇಳ್ಬಿಟ್ಟು ಇವಾಗ ಅನ್ನಿಸ್ತೈತೆ. ನಾನು ಹಾಕಲ್ಲ ಸೈನ. ಬುಡ್ಲಾ ನನ್ನ ಯಪ್ಪ ಸತ್ತೆ ಅಪ್ಪ. ಸರಿಯಾಗಿ ಮಾಡು ನೋಡು, ಮುಚ್ಕೊಂಡು ಸೈನ್ ಹಾಕು. ಬಸ್ರಿ ಮಗ ಆಯ್ತು ಹೊಟ್ಟೆಗೆ, ಬಸ್ರಿ ಅಂತ ಹೇಳಿದ್ಮೇಲೆ ಸೈನ್ ಹಾಕ್ಲೇಬೇಕು. ಮುಚ್ಕೊಂಡು ಸೈನ್ ಹಾಕು ಅಂದ್ಮೇಲೆ ಸೈನ್ ಹಾಕು ಅಷ್ಟೇ. ಇಲ್ಲಾಂದ್ರೆ ನಿನ್ನ ಜೊತೆ ನಿನ್ನ ಮಕ್ಕಳು ಸಿಮನ್ ಪದ ಸೇರ್ಕೊಬಿಡ್ತವೆ. ಅವಕರ ಬಿಟ್ಬಿಡು. ಆಯ್ತಿಲ್ಲ ಆಯ್ತು ಆಗ್ತೀನಿ ಬಿಡು. ನೋಡು, ಬಾಯಿ ಮುಚ್ಕೊಂಡು ಸೈನ್ ಹಾಕ್ಬಿಟ್ಟು ಸುಮ್ಮನೆ ಮನೆಗೆ ಹೋಗೋದು ಕಲಿ. ಸುಮ್ಮನೆ ಆಸ್ತಿ ಪಾಸ್ತಿ ಬೇಕು ಅಂತ ಕೂತ್ಕೊಂಡ್ರೆ ನಿನ್ನ ಜೀವನ ಎರಡೂ ಇರೋದಿಲ್ಲ. ಬದುಕಿದ್ರೆ ಎಲ್ಲೋ ಒಂದು ಹತ್ರ ಜೀವನ ಮಾಡ್ಕೊಂಡಿರ್ಬೋದು, ಸತ್ರೆ ಯಾರು ಸಿಗಲ್ಲ, ಯಾರು ಬಂದ್ಬಿಟ್ಟು ಉಗು ತುಪ್ಪ ಹಾಕಲ್ಲ. ನಿನ್ನ ಗಂಡನೇ ಆರಾಮಾಗವನೆ. ಇವಳು ಗಂಡನ ಒಂದು ಏಡ್ ಕೊಟ್ಟಿದ್ದಕ್ಕೆ ತಲೆ ತಿರುಗಿ ಬಿದ್ಬಿಟ್ಟು ತಲೆನೋವು ಅಂತ ಮನೆ ಕಂಡವನಿ. ಹೆಂಡತಿ ಎಲ್ಲೋದ್ಲು ಅಂತ ನೋಡ್ದಿದ್ದಂಗೆ. ಈ ಬಾಳ್ ಬೇಕಾ ಲೈ? ಸುಮ್ಮನೆ ಸೈನ್ ಹಾಕೆ ನನ್ನ ಹತ್ರನೇ ಕುಡ್ದಾಗ ಸೈನ್ ಹಾಕ್ಸ್ಕೊಂಡ್ಲಂತೆ. ಕುಡ್ದಾಗ ಏನೋ ಬಿಡು ನಂಬಿಕಸ್ಲು ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಬಿಟ್ಕೊಂಡಿದ್ದಕ್ಕೆ ಇಂಥ ಕೆಲಸ ನೀನೆ ಮಾಡೋದು ನೀನು. ಅಯ್ಯೋ ನನ್ನ ಗಂಡನು ಏತ್ಲಾಂಟಿ ನನ್ನ ಮಗ, ಅವನು ಬರೋಕ್ಕಿಲ್ಲ. ಇನ್ನು ನನ್ನ ಸಹಾಯಕ್ಕೆ ಅಂತ ಹೇಳ್ಬಿಟ್ಟು ಯಾರೂ ಬರೋಕ್ಕಿಲ್ಲ. ಅನ್ಯಾಯವಾಗಿ ಎಷ್ಟೋ ದಿನದಿಂದ ಕಂಡಿರೋ ಕನಸೆಲ್ಲ ಹೊಂಟೋಯ್ತು. ಎಷ್ಟೊಂದು ದಿನದಿಂದ ಸಾವುಕಾತಿ ಆಗಬೇಕು ಅಂದ್ಕೊಂಡಿದ್ದೆ. ಏನಿಲ್ಲ ಆಟಗಳಾಡಿದೆ, ಎಷ್ಟೆಲ್ಲ ನಾಟಕ ಮಾಡಿದೆ. ಈ ಸಾವುಕಾರ ಕೊನೆಗೂ ಅಮ್ಮ ಹಾಕ್ಬಿಟ್ನಲ್ಲ, ಇಲ್ಲ ಇದೆಲ್ಲ ಸಾಧ್ಯ ಇಲ್ಲ. ಬರ್ಕೊಟ್ಬಿಡ್ತೀನಿ. ಬದುಕಿದ್ರೆ ಈ ನನ್ನ ಮಗನ ಮೇಲೆ ಹೆಂಗೋ ದ್ವೇಷ ಸಾಧನೆ ಮಾಡ್ಬೋದು. ಕೊಡಿ ಹಾಕ್ತೀನಿ. ಅಯ್ಯೋ, ಇಷ್ಟಪಟ್ಟು ಕಷ್ಟಪಟ್ಟು ತಗೊಂಡಿರೋ ಆಸ್ತಿ ಎಲ್ಲ ಅನ್ಯಾಯವಾಗಿ ಬರ್ಕೊಟ್ಟಂಗೆ ಆಯ್ತಾಯ್ತಲ್ಲ. ಅಯ್ಯೋ ಹಾಕು ಶಾರದೆ, ಹಾಕು, ಸುಮ್ಮನೆ ಸೈನ್ ಹಾಕು. ನನ್ನ ಹತ್ರ ಇಟ್ಕೋಬೇಡ ನೀನು. ನಾನೇನು ಅಂತ ನಿಂಗೆ ಇನ್ನೂ ಗೊತ್ತೇ ಇಲ್ಲ. ಗೊತ್ತಾಗೋದು ಬೇಡ. ಹಾಕು ಸೈನ್ ಹಾಕು. ತಗೊಳ್ಳಿ, ಎಲ್ಲ ಪೇಪರ್ಗೂ ಸೈನ್ ಹಾಕಿದ್ದೀನಿ. ತಗೊಳ್ಳಿ, ಎಲ್ಲನೂ ನಿಮ್ಮ ಹೆಸ್ರಿಗೆ ಏನಿಯೇ ಬರ್ಕೊಟ್ಟಿದ್ದೀನಿ. ತಗೊಳ್ಳಿ ಎಲ್ಲ ಪತ್ರಗಳೂ. ಶಾರದಾ, ತುಂಬ ಥ್ಯಾಂಕ್ಸು. ಈಗ ಹೋಗ್ಬಿಟ್ಟು ಕಂಪ್ನಿ ಇನಾಗ್ರೇಷನ್ನ ನಾನೇ ಮಾಡ್ತೀನಿ. ಪಾಪ ಅಲ್ವಾ, ನಿನಗೆ ಯಾಕೆ ಸುಮ್ಮನೆ ಕಷ್ಟ? ನಿನ್ನ ಕೈಲಿ ಆಗೋಕ್ಕಿಲ್ಲ. ಕಂಪ್ನಿ ಎಲ್ಲ ನೋಡ್ಕೊಂಡು, ಪಾಪ ಮಕ್ಕಳು ನೋಡ್ಕೊಂಡು, ಗಂಡು ನೋಡ್ಕೊಂಡು ಎಲ್ಲ ಕಷ್ಟಪಡೋಕ್ಕಾಗಿಲ್ಲ. ಸರಿನಾ? ನನ್ನ ಆಸ್ತಿ ಎಲ್ಲ ಮತ್ತೆ ನನಗೆ ಸಿಕ್ಕೈತೆ. ಸರಿ ಬರ್ತೀನಿ, ನಾನೇ ಫ್ಯಾಕ್ಟ್ರಿ ನೋಡ್ಕೊತೀನಿ. ಬೇಕಾದ್ರೆ ಬಾ ಫ್ಯಾಕ್ಟ್ರಿ ಒಳಗಡಿಕೆ. ನಿನಗೆ ಮ್ಯಾನೇಜರ್ ಕೆಲಸ ಕೊಟ್ಬಿಡ್ತೀನಿ, ಒಳ್ಳೆ ಸಂಬಳ ಕೊಡ್ತೀನಿ. ನೋಡಿ, ನಿಮ್ಮ ಕೆಲಸ ನಾನು ಮುಗಿಸಿದ್ದೀನಿ. ನನ್ನ ದುಡ್ಡೆಲ್ಲ ನಾನು ಕ್ಲಿಯರ್ ಮಾಡಿದ್ರೆ ನನ್ನ ಪಾಡು ನನ್ನ ಮನೆಗೆ ಹೋಗ್ತೀನಿ. ಅಯ್ಯೋ ಪದ್ದು, ನನ್ನ ಗಂಡ ನೋಡ್ರೆ ಭಯ ಆಯ್ತದೆ. ನನಗೆ ಆಸ್ತಿನೂ ಬೇಡ, ಏನು ಬೇಡ, ಎಲ್ಲ ಇವನ ಹೆಸರಿಗೆ ಬರ್ಕೊಟ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ಹೊಂಟೋಗೋಣ ಅನ್ನಿಸ್ತೈತೆ. ಇವನು ಇಂಥ ಕಂತ್ರಿ ನನ್ನ ಮಗ ಅಂತ ನನಗೆ ಗೊತ್ತೇ ಇರಲಿಲ್ಲ. ಭಯ ಆಯ್ತೈತೆ. ಎದ್ರುಕೊಂಡ್ರೆ ಆಸ್ತಿ ಸಿಗಕ್ಕಿಲ್ಲ, ನಿನ್ನ ಜೀವನನೂ ಸಿಗಕ್ಕಿಲ್ಲ. ಈ ನನ್ನ ಮಗನ ಬುದ್ಧಿ ಕಲಿಸ್ಬೇಕು ಅಂತಂದರೆ ಏನಾರ ಒಂದು ಮಾಡಲೇಬೇಕು. ಈಗ ಶಾರದಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದಾಯ್ತು. ನಿನ್ನ ಗಂಡ ಒಬ್ಬ ಸರಿಯಾಗಿ ಬುದ್ಧಿ ಕಲ್ತ್ಕೊಬಿಟ್ರೆ ಅಷ್ಟೇನೇ ಸಾಕು. ದಯ್ಯ, ಪ್ಲೀಸ್ ದಯ್ಯ, ಎಂಥ ಕಷ್ಟದ ಪರಿಸ್ಥಿತಿನಾಗೋಳು ಪಾಪ, ಇದೊಂದು ಸಹಾಯ ಮಾಡಿಬಿಡು ದಯ್ಯ. ಇಷ್ಟೊತ್ತು ಏನೋ ಎಲ್ಲ ಮೋಸ ಮಾಡಿದ್ರು ಅಂತ ಹೇಳ್ತಾ ಇದ್ಲು. ಇಲ್ಲ ದಯ್ಯ, ಏನೋ ಮಿಸ್ಟೇಕ್ ಆಗೋಗ್ಬಿಡ್ತು. ಹಂಗಿರ್ಬೇಕು ಮಿಸ್ಟೇಕ್ ಅಂತ ನಂಬಿಕೆ ಇರಬೇಕು. ನಾವು ದೆಯ್ಯಗಳು, ಮನುಷ್ಯರಲ್ಲ. ನಮ್ಮ ಮೇಲೆ ನಂಬಿಕೆ ಇರಬೇಕು. ಈಗೆಲ್ಲ ನೋಡಿದ್ದಾಯ್ತಲ್ಲ, ನೋಡಿರಿ ಏನಾರ ಒಂದು ಪ್ಲಾನ್ ಮಾಡಬೇಕು ಅಷ್ಟೇನೇನೆಯ. ಸರಿ, ಬಾರ್ಲಾ, ನಿಂದೆಲ್ಲ ದುಡ್ಡು ಸೆಟ್ಲ್ಮೆಂಟ್ ಮಾಡ್ತೀನಿ, ಬಾ. ಅಯ್ಯೋ ಶಾರದಿ, ಶಾನೆ ಹೊತ್ತು ಇಲ್ಲೇ ಇರಬೇಡ. ಇದು ದೆಯ್ಯದ ಕೊಂಪೆನಂತೆ, ಶಾನೆ ದೆಯ್ಯಗಳು ಕಟ್ಟನಂತೆ. ಸರಿನಾ? ಏಯ್ ಬಾರ್ಲಾ, ಹೋಗೋಣ. ನಡೀರಿ ಸಾವುಕಾರ್ರೆ. ಲೇ ಶಾರದಿ, ಅಯ್ಯೋ ಶಾರದಿ ನೀನು ನೋಡ್ರೆ ಅಯ್ಯೋ ಪಾಪ ಅನ್ನಿಸ್ತದೆ. ಏನು ಗೊತ್ತಿಲ್ದಿದ್ದಂಗೆ, ನನ್ನ ವಿಚಾರ ತಿಳ್ಕೊಂಡಿದ್ದಂಗೆ ನನ್ನ ಹತ್ರ ಬಂದಿದ್ದು ನೀನು ದೊಡ್ಡ ತಪ್ಪೆರಣಿಯ. ಬಂದು ನನ್ನ ಆಸ್ತಿ ಎಲ್ಲ ಒಡೆಯೋಕ್ಕೆ ಪ್ರಯತ್ನ ಪಟ್ಟಿದ್ದು ಅದಕ್ಕೂ ದೊಡ್ಡ ತಪ್ಪೆರಣಿಯ. ಸರಿನಾ? ಆರಾಮಾಗಿ ಖುಷಿಯಾಗಿರಿ. ಇವಾಗ ಬರ್ತೀನಿ. ಅಯ್ಯೋ ಲೋಫರ್ ನನ್ನ ಮಗನೇ, ನನ್ನ ಮ್ಯಾಲೆ ನೀನು ಮೋಸ ಮಾಡಿಬಿಟ್ಟು ಇದು ಮಾಡಿಬಿಟ್ಟೆ ಅಲ್ವಾ? ಆದ್ರೂ ಫ್ಯಾಕ್ಟ್ರಿ ಕಟ್ಟಿರೋ ಜಾಗ ನಂದು, ನನ್ನ ಜಮೀನು ಕಂಡ್ಲ, ಅದು ನನ್ನ ಜಮೀನು ನನ್ನ ಹೆಸರಿನಾಗೆ ಇರ್ತದೆ. ನಿನ್ನ ಹೆಸರಿನಾಗೆ ಇರಕ್ಕಿಲ್ವಲ್ಲ, ಅದು ಹೆಂಗೆ ಫ್ಯಾಕ್ಟ್ರಿ ಓಪನ್ ಮಾಡ್ತೀವಿ ನಾನು ನೋಡೇ ಬಿಡ್ತೀನಿ. ಫ್ಯಾಕ್ಟ್ರಿ ಕಟ್ಟಿರೋ ಜಾಗ ಎಲ್ಲ ನನ್ನ ಹೆಸರಿನಾಗೈತೆ. ಈ ಸೇಡಂತೂ ಬಿಡೋಕ್ಕಿಲ್ಲ. ಇದನ್ನು ಹೇಳ್ಬಿಟ್ಟಿದ್ರೆ ತಲೆ ಹೊಡೆದ್ಬಿಟ್ಟು ಅದನ್ನು ಬರ್ಸ್ಕೊಬಿಟ್ಟಿರೋನೋ ಏನೋ. ಮೊದಲು ಹೋಗ್ಬಿಟ್ಟು ಎಲ್ಲನೂ ಪೊಲೀಸರನ್ನ ಕರ್ಕೊಂಡ್ಬಿಟ್ಟು ಎಲ್ಲ ವಿಚಾರಣೆ ಮಾಡಿಸ್ಬಿಡ್ತೀನಿ. ನನ್ನ ಜಾಗದಾಗ ಕೊಟ್ಟವನು ಇವನು, ಅದೇ ಒಳ್ಳೇದು. ನನ್ನ ಜಾಗದಾಗ ಕೊಟ್ಟವನೇ ಈ ಲೋಪರ್ ನನ್ನ ಮಗ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ರೋಗಿ ಸೇಡು ಮುಯ್ಯಿಗೆ ಸಾವುಕಾರ ನಾನಲ್ಲ, ನನ್ನ ಮಕ್ಕಳಾದ್ರೂ ನನ್ನ ಮಕ್ಕಳು ಕಡೆಯಿಂದನೂ ಬಿಡೋಕ್ಕಿಲ್ಲ. ಹಂಗೆ ಸೇಡ್ ತೀರಿಸ್ಕೊಂತೀನಿ. ಕಾಯ್ತಾಯಿರು.